ಮೊದಲಿಗೆ ತಮಿಳುನಾಡಿಗೆ ಕಾವೇರಿ ನೀರು ಬಿಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸರ್ವಪಕ್ಷ ಸಭೆಯನ್ನ ಕರೆಯಲಾಗಿತ್ತು. ಈ ಸರ್ವಪಕ್ಷ ಸಭೆಯಲ್ಲಿ ತಮಿಳುನಾಡಿಗೆ ಕಾವೇರಿ ನೀರನ್ನ ಬಿಡೋದು ಬೇಡ ಅನ್ನುವಂತಹ ಸಲಹೆಯನ್ನ ಸರ್ಕಾರಕ್ಕೆ ವಿಪಕ್ಷಗಳು ಕೊಟ್ಟಿದ್ದಾವೆ. ಯಾವುದೇ ಕಾರಣಕ್ಕೂ ಕಾವೇರಿ ನೀರನ್ನ ತಮಿಳುನಾಡಿಗೆ ಬಿಡೋದು ಬೇಡ, CWRC ಆದೇಶವನ್ನ ಪ್ರಶ್ನೆ ಮಾಡಿ CWMAಗೆ ಮೇಲ್ಮನವಿಯನ್ನ ಸಲ್ಲಿಸೋಣ. ರಾಜ್ಯ ಸರ್ಕಾರಕ್ಕೆ ವಿಪಕ್ಷಗಳ ನಾಯಕರಿಂದ ಈ ರೀತಿಯಾಗಿ ಸಲಹೆಯನ್ನ ಕೊಡಲಾಗಿದೆ. ಇವತ್ತು ತಮಿಳುನಾಡಿಗೆ ಕಾವೇರಿ ನೀರನ್ನ ಬಿಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ವಪಕ್ಷ ಸಭೆಯನ್ನ ಕರೆಯಲಾಗಿತ್ತು. ಈ ಸರ್ವಪಕ್ಷ ಸಭೆಯಲ್ಲಿ CWRCಯ ಆದೇಶವನ್ನ ಹೇಗೆ ಪ್ರಶ್ನೆ ಮಾಡಬೇಕು, ಜೊತೆಗೆ ಕಾವೇರಿ ನೀರನ್ನ ಬಿಡೋದು ಬೇಡ, ಇದಕ್ಕೆ ಸಂಬಂಧಪಟ್ಟಂತೆ CWMAಗೆ ಮನವಿಯನ್ನ ಸಲ್ಲಿಸೋಣ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಚರ್ಚೆಗಳಾದ ನಂತರ ರಾಜ್ಯ ಸರ್ಕಾರಕ್ಕೆ ವಿಪಕ್ಷಗಳು ಈ ರೀತಿಯಾಗಿ ಸಲಹೆಯನ್ನ ಕೊಟ್ಟಿದ್ದಾವೆ. ಅಂತಿಮವಾಗಿ CWMAಗೆ ಮನವಿ ಸಲ್ಲಿಸಿದ ನಂತರ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಅಷ್ಟೇ. ಪದೇ ಪದೇ ಕಾವೇರಿ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕಕ್ಕೆ ಹಿನ್ನಡೆ ಆಗ್ತಾನೆ ಹೋಗ್ತಾ ಇದೆ. ಏನಾಗಬಹುದು ಈ ಬಾರಿ ಅನ್ನೋದು ಕುತೂಹಲ. ನೋಡಿ, ಸರ್ವಪಕ್ಷ ಸಭೆಗೆ ಕೇಂದ್ರ ಸಚಿವರು ಸಂಸದರು ಗೈರಾಗಿದ್ರು. HD ಕುಮಾರಸ್ವಾಮಿ ಅವರು, ಶೋಭಾ ಕರಂದ್ಲಾಜೆ, ತೇಜಸ್ವಿ ಸೂರ್ಯ, ಸೋಮಣ್ಣ, ಪ್ರಹ್ಲಾದ್ ಜೋಶಿ, PC ಮೋಹನ್ ಇವರು ಸೇರಿದಂತೆ ಇನ್ನೊಂದಷ್ಟು ಜನ ಗೈರಾಗಿದ್ದಾರೆ ಈ ಸರ್ವಪಕ್ಷ ಸಭೆಗೆ. ಬೇರೆ ಏನಾದರೂ ಕೆಲಸ ಇತ್ತಾ, ವೈಯಕ್ತಿಕ ಕೆಲಸ ಇತ್ತಾ ಗೊತ್ತಿಲ್ಲ. ಒಂದು ಕಡೆ HD ಕುಮಾರಸ್ವಾಮಿ ಅವರು ಫಂಕ್ಷನ್ ಅಲ್ಲಿದ್ರು, ಮಂಡ್ಯದಲ್ಲಿ ಅಭಿನಂದನಾ ಸಮಾರಂಭ ಆಯೋಜನೆ ಮಾಡಲಾಗಿತ್ತು. ಮತ್ತೊಂದು ಕಡೆ ಶೋಭಾ ಕರಂದ್ಲಾಜೆ ಅವರು ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಹೋಗಿದ್ರೇನೋ. ಅದೇ ರೀತಿಯಾಗಿ ತೇಜಸ್ವಿ ಸೂರ್ಯ, ಪ್ರಹ್ಲಾದ್ ಜೋಶಿ ಅವರು ಕೂಡ ಗೈರಾಗಿದ್ದರು ಈ ಸರ್ವಪಕ್ಷ ಸಭೆಗೆ. ಸೋಮಣ್ಣ, ವಿ ಸೋಮಣ್ಣ ಅವರು ಕೂಡ, ಜೊತೆಗೆ PC ಮೋಹನ್ ಇವರೆಲ್ಲರೂ ಆಬ್ಸೆಂಟ್ ಆಗಿದ್ರು. ತಮಿಳುನಾಡಿಗೆ ಪ್ರತಿದಿನ 1 TMC ನೀರು ಬಿಡೋಕೆ ಆಗೋದೇ ಇಲ್ಲ. ಸರ್ವಪಕ್ಷ ಸಭೆಯ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿಕೆ ಕೊಟ್ಟರು. CWRC ಆದೇಶವನ್ನ ಪ್ರಶ್ನೆ ಮಾಡಿ CWMAಗೆ ಮನವಿಯನ್ನು ಸಲ್ಲಿಸ್ತೀವಿ. 1 TMC ಡೈಲಿ ಬಿಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ಎಲ್ಲರ ಅಭಿಪ್ರಾಯ ಆಗಿದೆ. ನೀರು ಬಿಡದಿದ್ರೆ ಕೋರ್ಟ್ ತೀರ್ಪಿಗೆ ಗೌರವ ಕೊಡಲ್ಲ ಅಂತ ಆಗಿಬಿಡುತ್ತೆ. ಹೀಗಾಗಿ ಏನ್ ಮಾಡಬೇಕು, ಪ್ರತಿದಿನ 8,000 ಕ್ಯೂಸೆಕ್ ನೀರನ್ನ ಬಿಡೋದಕ್ಕೆ ತೀರ್ಮಾನವನ್ನ ಮಾಡಲಾಗಿದೆ. 8,000 ಕ್ಯೂಸೆಕ್ ಬಿಡೋದಕ್ಕೆ ಸಭೆಯಲ್ಲಿ ತೀರ್ಮಾನ ಮಾಡಿದ್ದೀವಿ. ಒಂದು ವೇಳೆ ಮಳೆ ಬರದೇ ಇದ್ರೆ ನೀರು ಕಡಿಮೆ ಆಗ್ಬಿಡುತ್ತೆ. ಸೊ ಹಾಗಾಗಿ ನಾವು ಕೂಡ ಕಡಿಮೆ ನೀರು ಬಿಡ್ತೀವಿ. ಮಳೆ ಜಾಸ್ತಿ ಬಂದ್ರೆ ತೊಂದರೆ ಇಲ್ಲ, ಹೆಚ್ಚು ನೀರು ಬಿಡೋದಕ್ಕೆ ನಾವು ತೀರ್ಮಾನ ಮಾಡಿದ್ದೀವಿ. ಸರ್ವಪಕ್ಷ ಸಭೆಯ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮಿಳುನಾಡಿಗೆ ಕಾವೇರಿ ನೀರು ಬಿಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಷನ್ ಕೊಟ್ಟರು. ಅಭಿಪ್ರಾಯ ಏನಪ್ಪಾ ಅಂತಂದ್ರೆ, ಒಟ್ಟಾರೆ ಅಭಿಪ್ರಾಯ, 1 TMC ನೀರನ್ನ ಪ್ರತಿದಿನ ಬಿಡಕ್ಕಾಗಲ್ಲ. ಇನ್ನೊಂದು ಅಪೀಲ್ ಹಾಕ್ಲೇಬೇಕು. ಕಾತರ್ಕಿಯವರು ಹೇಳಿದ್ದು ನಾವು ನೀರನ್ನು ಬಿಡಕ್ಕೆ ಆಗೋದಿಲ್ಲ ಅಂತ ಹೇಳಕ್ಕಾಗಲ್ಲ. ಯಾಕಂತಂದ್ರೆ ನಾವು ಅಪೀಲ್ ಆಗ್ತಾ ಇರೋದ್ರಿಂದ ಕೋರ್ಟ್ನವರು ನೀವು ನೀರೇ ಬಿಡಲ್ಲ, ರೆಗ್ಯುಲೇಟರಿ ಕಮಿಟಿಯವರ ಆರ್ಡರ್ಸ್ನೇ ಗೌರವಿಸೋಲ್ಲ ಅಂತ ಅಭಿಪ್ರಾಯ ಬರಬಾರದು ಅನ್ನೋ ಕಾರಣಕ್ಕೋಸ್ಕರ ನಾವು 1 TMC ನೀರು ಬಿಡಕ್ಕಾಗದಿದ್ರು ಕೂಡ 8,000 ಕ್ಯೂಸೆಕ್ಸ್ ನೀರನ್ನ ಬಿಡಬೇಕು. ಪ್ರತಿದಿನ 8,000 ಕ್ಯೂಸೆಕ್ ಬಿಡಬೇಕು. ಮಳೆ ಬಂದ್ರೆ ಓಕೆ, ಜಾಸ್ತಿ ಮಳೆ ಬಂದ್ರೆ ಓಕೆ. ಈಗ ಹವಾಮಾನ ಮುನ್ಸೂಚನೆ ಪ್ರಕಾರ ನಮಗೆ ಮಳೆ 17ರಿಂದ 24ರವರೆಗೆ ಮಳೆ ಜಾಸ್ತಿ ಬರ್ತದೆ ಅಂತ ಒಂದು ಅಂದಾಜಿದೆ. ಮಳೆ ಬಂದ್ರೆ ಓಕೆ, ಮಳೆ ಬರಲಿಲ್ಲ ಅಂತಂದ್ರೆ ನಿಲ್ಲಿಸ್ಬಿಡೋಣ. ಎಲ್ಲರ ಅಭಿಪ್ರಾಯ ಏನಪ್ಪಾ ಅಂತಂದ್ರೆ, ನೋಡಿ, ತಮಿಳುನಾಡಿಗೆ ಕಾವೇರಿ ನೀರನ್ನ ಬಿಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ವಪಕ್ಷ ಸಭೆ ನಡೀತಲ್ಲ, ಈ ಸರ್ವಪಕ್ಷ ಸಭೆ ಆದ್ಮೇಲೆ MLC CT ರವಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ತಮಿಳುನಾಡಿನಲ್ಲಿ ಇಂಡಿ ಒಕ್ಕೂಟದ ಸರ್ಕಾರ ಇದೆ, ಅವರನ್ನ ಕಾಂಗ್ರೆಸ್ ಪಕ್ಷದ ನಾಯಕರು ಮನವೊಲಿಸಲೇಬೇಕಾದ್ರೆ ಆಗ ಕೇಂದ್ರ ಸರ್ಕಾರವೂ ಬೇಡ, ಸುಪ್ರೀಂ ಕೋರ್ಟ್ ಕೂಡ ಬೇಡ. ಇವರೇ ಮಾತಾಡ್ಕೊಂಡ್ರೆ ಒಳ್ಳೇದಲ್ವಾ? ಜಗಳನೇ ಇರೋದಿಲ್ಲ, ಕಾವೇರಿ ಸಮಸ್ಯೆ ಹಂಗೆ ಬಗೆಹರಿಸ್ಬಿಡ್ಬೋದು. ತಮಿಳುನಾಡು ಸರ್ಕಾರ ಕಾಂಗ್ರೆಸ್ನವರ ಕುಚಿಕು ಗೆಳೆಯರಿದ್ದತ್ತೆ, ಜಗಳ ಕೂಡ ಆಗೋದಿಲ್ಲ. ಇಂಡಿ ಕೂಟ ಬೇರೆ, ಅವ್ರ ಮಾತಿಗೆ ಒಪ್ಕೋಬಹುದು. ಕೇಂದ್ರಕ್ಕೆ ನಿಯೋಗ ಹೋಗುವ ಅಗತ್ಯವೇ ಬರೋದಿಲ್ಲ ಹಿಂಗಾದ್ರೆ ಅಂತ ಹೇಳಿ CT ರವಿ ರಿಯಾಕ್ಷನ್ ಕೊಟ್ಟಿರೋದು ಸರ್ವಪಕ್ಷ ಸಭೆ ಬಳಿಕ. ತೀರ್ಪು 91ರಲ್ಲೂ ತೀರ್ಪಾಗಿದೆ, 2007ರಲ್ಲೂ ತೀರ್ಪಾಗಿದೆ, 2018ರಲ್ಲೂ ತೀರ್ಪಾಗಿದೆ. ಅದಕ್ಕಾಗೇ ತಾನೇ ಸುಪ್ರೀಂ ಕೋರ್ಟಿಗೆ ಹೋಗಿದ್ದು. ಅದ್ರ ಬದಲಿಗೆ ಈ ತಮಿಳುನಾಡಿನಲ್ಲಿ ಯಾವ ಪಕ್ಷದ ಸರ್ಕಾರ ಇದೆ? ಇಂಡಿಯಾ ಅಲಯನ್ಸ್ ಇದೆ. ಅವ್ರನ್ನ ಕನ್ವಿನ್ಸ್ ಮಾಡಿದ್ರೆ ಇಶ್ಯೂನೇ ಇಲ್ವಲ್ಲ. ಮೇಕೆದಾಟಿಗೂ ಕ್ಲಿಯರೆನ್ಸ್ ಸಿಗುತ್ತೆ.
ಮೇಕೆದಾಟಿಗೆ ಅಬ್ಜೆಕ್ಷನ್ ಆಗ್ತಿರೋದು ಕೇಂದ್ರ ಸರ್ಕಾರವಾ? ಮೇಕೆದಾಟು ಮಾಡಬಾರ್ದು ಅಂತ ಅಬ್ಜೆಕ್ಷನ್ ಆಗ್ತಿರೋದು ತಮಿಳುನಾಡು ಸರ್ಕಾರ. ಅವ್ರನ್ನ ಕನ್ವಿನ್ಸ್ ಮಾಡಿದ್ರೆ, ಈಗ ನಾವು ನೀವು ಜಗಳ ಆಡಿದ್ರೆ ತಾನೆ ಮೂರನೇವ್ರ ಮಧ್ಯಸ್ಥಿಕೆ. ನಾವು ನೀವು ದೋಸ್ತು ಕುಚಿಕೋ ಅಂತೇಳಿ ಹೆಗಲ ಮೇಲೆ ಕೈ ಹಾಕೊಂಡು ಎಲೆಕ್ಷನ್ ಮಾಡ್ತೀವಿ. ರಾಜ್ಯದ ರೈತರ ಇಂಟ್ರೆಸ್ಟ್ ಇಟ್ಕೊಂಡು, ಕಾವೇರಿ ಪ್ರಾಧಿಕಾರದ ಇಂಟ್ರೆಸ್ಟ್ ಇಟ್ಕೊಂಡು ನಾವಿಬ್ಬರು ಹೆಗಲ ಮೇಲೆ ಕೈ ಹಾಕ್ಕೊಂಡು ತಮಿಳ್ನಾಡಿನವರು ನಾವು ಒಟ್ಟಿಗೆ ಹೋದರೆ ಜಗಳ ಎಲ್ಲಿರುತ್ತೆ? ಸುಪ್ರೀಂ ಕೋರ್ಟು ಬೇಡ, ಕೇಂದ್ರ ಸರ್ಕಾರನೂ ಬೇಡ. ಯಾವ ಸರ್ಕಾರ ಹಾಕ್ಬೇಕು? ತೀರ್ಪು 91ರಲ್ಲೂ. ಮತ್ತೊಂದು ಕಡೆ ಆರ್ ಅಶೋಕ್ ಕೂಡ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಕಳೆದ ವರ್ಷ ಬರಗಾಲ ಇತ್ತು, ಈಗ ಅಲ್ಪ ಸ್ವಲ್ಪ ಮಳೆಯಾಗಿದೆ. ಸಾಧಾರಣ ಮಳೆಯಿಂದಾಗಿ KRSಗೆ ನೀರು ಬಂದಿದೆ. ಈ ಟೈಮ್ನಲ್ಲಿ ನಾವು ನೀರು ಬಿಡೋದು ಸರಿಯಲ್ಲ ಅಂತ ಕಾಣಿಸುತ್ತೆ. ಈ ರೀತಿಯಾಗಿ ಸರ್ವಪಕ್ಷ ಸಭೆ ಬಳಿಕ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ ಕೊಟ್ಟು, ಅಲ್ಪ ಸ್ವಲ್ಪ ಮಳೆ ಆಗ್ತಾ ಇದೆ, ಈ ಟೈಮ್ನಲ್ಲಿ CWRC ಆದೇಶ ಕೊಟ್ಟಿರೋದ್ರಿಂದ ಆಘಾತ ತಂದಿದೆ. ಸುಪ್ರೀಂಗೆ ಹೋಗೋದಕ್ಕೂ ಕೂಡ ನಾವು ಸಲಹೆ ಕೊಟ್ಟಿದ್ದೀವಿ. ಸರ್ವಪಕ್ಷ ಸಭೆಯಲ್ಲಿ ಪ್ರಾಧಿಕಾರಕ್ಕೆ ನೀರಿನ ಪ್ರಮಾಣ ಕಡಿಮೆ ಮಾಡೋದಕ್ಕೂ ಕೂಡ ಮನವಿಯನ್ನು ಮಾಡಿದ್ವಿ. 1 TMC ಡೈಲಿ ಕೊಡೋದಕ್ಕಾಗಲ್ಲ, ಇನ್ನು ಸ್ವಲ್ಪ ಕಡಿಮೆ ನೀರನ್ನು ಬಿಡಬಹುದು, ನೀರು ಕಡಿಮೆ ಮಾಡೋದಾಗಿ CMಗೆ ಮನವಿ ಕೂಡ ಮಾಡ್ತಾರೆ. ನಾಡು ನುಡಿ ವಿಚಾರ ಬಂದಾಗ ನಾವೆಲ್ಲರೂ ಕೂಡ ಒಂದಾಗ್ತೀವಿ, ಎಲ್ಲರ ಜೊತೆಗೂ ಮಾತಾಡಿ ಸಭೆಯಲ್ಲಿ ಅಭಿಪ್ರಾಯ ಕೇಳಿದ್ದಾರೆ. ಜಾನುವಾರುಗಳಿಗೆ ಮೇವು, ಕೆರೆ ಕಟ್ಟೆಗಳಿಗೆ ನೀರು ಬರ್ತಾ ಇದೆ. ಇಂಥ ಸಂದರ್ಭದಲ್ಲಿ ಏಕಾಏಕಿ ಇವತ್ತು ಕಾವೇರಿ ಪ್ರಾಧಿಕಾರ ನೀರು ಬಿಡಬೇಕು ಅಂತೇಳಿ ಆದೇಶ ಮಾಡಿರುವಂಥದ್ದು ನಮ್ಮೆಲ್ಲರಿಗೂ ಆಘಾತ ತಂದಿದೆ. ನಿನ್ನೆನೂ ಕೂಡ ರೈತ ಸಂಘದ ಎಲ್ಲ ಪ್ರಮುಖರು ಕೂಡ ನಮ್ಮನ್ನು ಬಂದು ಭೇಟಿ ಮಾಡಿದ್ರು. ಪದೇ ನಮ್ಮ ಮೇಲೆ, ರೈತರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದೀರಾ, ಸರ್ಕಾರ ನಮ್ಮ ಪರವಾಗಿ ನಿಲ್ತಾ ಇಲ್ಲ. ಕಳೆದ ಬಾರಿನೂ ರೈತರ ಬೆಳೆ ನಾಶ ಆಗಿದೆ, ನಮ್ಗೆ ಯಾವುದೇ ರೀತಿ ಪರಿಹಾರನೂ ಕೂಡ ಬಂದಿಲ್ಲ, ನಮ್ಮನ್ನು ಕಷ್ಟನೂ ಕೇಳಿಲ್ಲ. ಈ ಸರಿ ಮತ್ತೆ ನೀವು ನೀರು ಬಿಟ್ಟರೆ ನಮ್ಮ ರೈತರ ಗತಿ ಏನು ಅನ್ನೋದನ್ನು ನಿನ್ನೆ ಬಂದು ನನ್ನನ್ನು ಮತ್ತು ರವಿ ಅವ್ರನ್ನ ನಮ್ಮೆಲ್ಲ ನಾಯಕರು ಕೇಳಿದರು. ನಾವೀಗ ನಮ್ಮ ಮಂಡನೆ ನಾವು ಹೇಳಿದಿರಿ, ನೀವು ಅಪೀಲ್ ಮಾಡಿ. ಈಗ ಏನು ಆದೇಶ ಬಂದಿದ್ದಾರೆ ಅದ್ರ ವಿರುದ್ಧ ಅಪೀಲ್ ಮಾಡಿ, ಸುಪ್ರೀಂ ಕೋರ್ಟ್ವರೆಗೂ ಹೋಗೋಣ, ಅಪೀಲ್ ಮಾಡಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.